ನನಗೆ ರಂಗಭೂಮಿ ಬರಲಿಕ್ಕೆ ಪ್ರೇರಣೆ ಅಂತ ಹೇಳಿದ್ರೆ, ರಂಗಭೂಮಿ ನಾಟಕವನ್ನ ಮಾಡ್ತಾ ಇದ್ದಾಗ ತುಂಬ ಖುಷಿಯಾಗೋದು. ಅದ್ರ ಜೊತೆಗೆ ನಾನು ಚಿಕ್ಕವಳಿದ್ದಾಗ ನನ್ನ ಅಜ್ಜಿ ನಮ್ಮ ಅಜ್ಜಿ ಊರಿಗೆ ಕರ್ಕೊಂಡೋಗಿದ್ರು ತರೀಕೆರೆಗೆ. ಅಲ್ಲಿ ನಮ್ಮ ಮುತ್ತಾತಂದು ಒಂದು ಫೋಟೋ ಇತ್ತು. 6 ಅಡಿ ಕಟೌಟು ದುರ್ಯೋಧನನ ಪಾತ್ರ ಹಾಕಿದ್ರು. ಅವ್ರು ನೋಡಿದಾಗ ಅಬ್ಬಾ! ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ, ಹೆಂಗಿದ್ದಾರೆ ಅಂತ ಕೇಳಿದಾಗ ಅವ್ರ ಬಗ್ಗೆ ನಮ್ಮ ಅಜ್ಜಿ ಹೇಳಿದರು. ತುಂಬ ಚೆನ್ನಾಗಿ ಪಾತ್ರ ಮಾಡ್ತಾಯಿದ್ರು. ಅವ್ರು ಗರ್ಜಿಸಿದ್ರೆ ಇಡೀ ವೇದಿಕೆನೇ ನಡುಗೋಗ್ತಾ ಇತ್ತು. ಆ ಒಂದು ಮಾತುಗಳು ನಂಗೆ ತುಂಬ ಇಂಪ್ಯಾಕ್ಟ್ ಆಗ್ತಿತ್ತು. ಅದಾದಮೇಲೆ ನಾನು ಹಿಂಗೆ ಸ್ಕೂಲ್ಗಳಲ್ಲೆಲ್ಲ ನಾಟಕ ಮಾಡಿದಾಗ ತುಂಬ ಜನ ಬಂದು ಮಾತಾಡ್ಸೋದು, ತುಂಬ ಚೆನ್ನಾಗಿ ಮಾಡ್ತೀಯ ಅಂತ ಹೇಳೋದು. ಇದು ಎಲ್ಲ ಇಲ್ಲೇ ಮಾಡ್ತಾ ಇದೀವಲ್ಲ, ಇಷ್ಟು ಜನ ನಮಗೆ ಪ್ರೇರೇಪಿಸ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ ಅಂತ ಹೇಳಿದಾಗ ಮುಂದೆ ಇನ್ನೂ ದೊಡ್ಡ ಸಂಸ್ಥೆಗಳಲ್ಲಿ ಕಲಿತು ಯಾಕೆ ಮಾಡಬಾರ್ದು ಅನ್ನೋ ಒಂದು ಆಸಕ್ತಿನೂ ಕೂಡ ಬಂತು. ಅದ್ರ ಜೊತೆಗೆ ನಾವು ಮಹಾಮಾಯಿ ಅಂತ ಒಂದು ನಾಟಕ ಮಾಡಿದ್ವಿ. ನೀನಾಸಂ ಅವರು ಧನಂಜಯ ದಿಡ್ಗ ಅಂತ ನಮಗೆ ನಿರ್ದೇಶನ ಮಾಡಕ್ಕೆ ಬಂದಿದ್ದರು. ಆವಾಗ ತುಂಬ ನನಗೆ ಇಂಪ್ಯಾಕ್ಟ್ ಆಯಿತು. ರಂಗಭೂಮಿಯನ್ನು ನಾನು ಒಂದು ವೃತ್ತಿಯಾಗಿ ತಗೋಬೇಕು, ಇಲ್ಲಿಗೆ ಹೋಗಬೇಕು, ಟ್ರೈ ಮಾಡಬೇಕು, ನೀನಾಸಂಗೆ ಹೋಗಬೇಕು, ಟ್ರೈ ಮಾಡಬೇಕು ಅಂತ ಈ ರೀತಿಯಾಗಿ ನನಗೆ ಇಷ್ಟ ಆಯಿತು. ರಾಜ್‌ಕುಮಾರ್ ಅವ್ರದ್ದು ನಟನೆಯನ್ನು ನೋಡುವಾಗ, ಉಮಾಶ್ರೀ ಅವರು ಅಭಿನಯಿಸುವಾಗ ನಾನು ಒಬ್ಬರು ನಟಿಯಾಗಬೇಕು, ಇವ್ರ ಥರನೇ ಒಂದು ಅಭಿನಯಿಸಬೇಕು ಅನ್ನೋದು ಒಂದು ಆಸಕ್ತಿ ಹೆಚ್ಚಾಗ್ತಾ ಹೋಯಿತು.